ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಚಾನಲ್ಗೆ ಸ್ವಾಗತ. ಇವಾಗ ಒಂದು ಟಾಟಾ ಮ್ಯಾಜಿಕ್ ಎಲ್ಲೋ ಬೋರ್ಡಲ್ಲ ವೈಟ್ ಬೋರ್ಡ್ ಗಾಡಿ ಸೇಲಿಗೆ ಬಂದಿದೆ. ಈ ಬಿಜಾಪುರ ಸೈಡ್ ಹುಬ್ಬಳ್ಳಿ ಸೈಡ್ನವ್ರು ಭಾಳ ಕೇಳ್ತಿದ್ರೆ ವೈಟ್ ಬೋರ್ಡ್ ಅಂತ. ಇವಾಗ ಒಂದು ಟಾಟಾ ಮ್ಯಾಜಿಕ್ ವ್ಯಾನು ವೈಟ್ ಬೋರ್ಡ್ ಗಾಡಿ ಬಂದು ಸೇಲಿಗೆ ಬಂದಿದೆ. ಈ ಗಾಡಿ ಡೀಟೇಲ್ಸ್ ಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೆಂಟ್ರದಲ್ಲಿ ಮುಂದೆ ಸ್ಕಿಪ್ ಮಾಡಿ ಓಡಿಸಿ ನೋಡಿದರೆ ಏನಾದರೂ ಮಾಹಿತಿ ಮಿಸ್ ಆಗ್ಬೋದು. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಈ ಗಾಡಿ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋದ ಲಾಸ್ಟಲ್ಲಿ ಹಾಕಿರ್ತೀನಿ. ಪದೇ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಕರೆ ಮಾಡಿ ಕೇಳಬೇಡಿ. ಈ ಗಾಡಿ ಓನರ್ ನಂಬರ್ನ ಈ ವಿಡಿಯೋದ ಲಾಸ್ಟಲ್ಲಿ ಹಾಕಿರ್ತೀನಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೂ ಈ ಗಾಡಿ ಯಾರಿಗಾದರೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಕೂಡ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ಬೇಕನ್ಸಿದ್ರೆ ನೀವು ನಿಮ್ಮ ಗಾಡಿ ಫೋಟೋಸ್ನ ಮತ್ತು ಡೀಟೇಲ್ಸ್ನ ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿದರೆ ನಾವು ಅಪ್ಲೋಡ್ ಮಾಡ್ತೀವಿ. ನಿಮಗೇನಾದರೂ ನಮ್ಮ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಯೂಟ್ಯೂಬ್ ಚಾನಲ್ದು ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯೋ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ ಮತ್ತು ಡೀಟೇಲ್ಸ್ ಏನಾದರೂ ಕಳಿಸಿದರೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗುತ್ತೆ ನೋಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ, ಗಾಡಿ ಓನರ್ ನಂಬರ್ ಅಲ್ಲ. ಯಾಕಂದರೆ ಭಾಳ ಜನ ಇದೇ ನಂಬರಿಗೆ ಕರೆ ಮಾಡಿ ಹಗಲೆಲ್ಲ ಗಾಡಿ ಡೀಟೇಲ್ಸ್ ಕೇಳ್ತಾರೆ. ಹಾಗಾಗಿ ಎರಡು ಸಲ ಹೇಳ್ತೀನಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ, ಗಾಡಿ ಓನರ್ ನಂಬರ್ ಅಲ್ಲ. ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದರೆ ಈ ವಿಡಿಯೋದ ಲಾಸ್ಟಲ್ಲಿ ಹಾಕಿರ್ತೀನಿ. ಓಕೆ, ಇನ್ನು ಡೈರೆಕ್ಟಾಗಿ ಈ ಗಾಡಿ ವಿಷಯಕ್ಕೆ ಬಂದ್ಬಿಡೋಣ. ಈ ಗಾಡಿ ಡೀಟೇಲ್ಸ್ನ ಓನರ್ ಸ್ವಲ್ಪ ತಿಳಿಸಿದ್ದಾರೆ, ನೀವೇ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ. ಅಣ್ಣ ನಮಸ್ತೆ, ನಾವು ಟಾಟಾ ಮ್ಯಾಜಿಕ್ ಹಾಕಿದ್ವಿ ಅಲ್ರಿ. ಹಾಂ ಓಕೆ ನೋಡಿದೆ, ನಾನು ಬೆಳಗಿಂದ ಡ್ರೈವ್ ಮಾಡಿದೆ, ನಿಮ್ದು ಆಡ್ರಿಚಬಲ್ ಅಂತ ಬಂತು. ಹೌದ್ರಿ ಅಣ್ಣ. ಓಕೆ, ಇದು ಗಾಡಿ ಯಾವ್ದು ಮಾಡಲ್? ಅದು 2015 ಎಂಡ್ ಐತ್ರಿ ಅಣ್ಣ. ಅಂದರೆ ಹತ್ತತ್ರ 16. ಹಾಂ 16. ಓಕೆ, ಇದು ವೈಟ್ ಬೋರ್ಡ್ ಗಾಡಿ ಅಲ್ವಾ, ಯೆಲ್ಲೋ ಬೋರ್ಡ್ ಅಲ್ಲ? ಇಲ್ರಿ ಅಣ್ಣ, ವೈಟ್ ಬೋರ್ಡ್ ಐತ್ರಿ. ಓಕೆ, ಅಲ್ಲಿ ಟ್ಯಾಕ್ಸ್ ಎಲ್ಲ ಲೈಫ್ ಟೈಮ್ ಬರುತ್ತಲ್ಲ? ಲೈಫ್ ಟೈಮ್ ಟ್ಯಾಕ್ಸ್ ಬರುತ್ತೆ ಅಣ್ಣ. ಇನ್ಸೂರೆನ್ಸ್ 7 ತಿಂಗಳಿದೆ. ಇನ್ನು ಇನ್ಸೂರೆನ್ಸು 7 ತಿಂಗಳಿದೆ, ಟ್ಯಾಕ್ಸ್ ಲೈಫ್ ಟೈಮ್ ಇದೆ. ಓಕೆ, ಈಗ ಇನ್ಸೂರೆನ್ಸ್ ಎಷ್ಟು ದಿನ ಅಂದರೆ? ಈಗ 7 ತಿಂಗಳು ಐತಣ್ಣ. 7 ತಿಂಗಳು. 7 ತಿಂಗಳಿದೆಯಾ ಇನ್ನು? ಹಾಂ, ಇನ್ನೂ 7 ತಿಂಗಳು ತುಂಬಿದ್ದೇ ಇದೆ. ಓಕೆ, ಎಫ್ ಸಿ ಬರಲ್ಲ ಅಣ್ಣ, ಇದು ವೈಟ್ ಬೋರ್ಡ್ ಇದೆಯಲ್ಲ. ಅಲ್ಲ, ಅದು 10 ವರ್ಷನೋ 15 ವರ್ಷಕ್ಕೆ ಏನೋ ಒಂದು ಸಲ ಬರುತ್ತೆ ಅನ್ಸುತ್ತೆ ಎಫ್ ಸಿ. ಅದು ಇಲ್ಲಣ್ಣ, ಅದು ರೀಪಾಸಿಂಗ್ ಅಂತ ಹೇಳಿ ಬರ್ತೈತೆ. ಹಾಂ ಓಕೆ, ಇರಲಿ, ಏನು ತೊಂದರೆ ಇಲ್ಲ. ಈಗ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಲ್ವಾ? ಹಾಂ, ಎಲ್ಲ ರನ್ನಿಂಗ್ ಇದಾವೆ. ಓಕೆ, ಇದು 5 ಸೀಟರ್ ಅಥವಾ 8 ಸೀಟರ್? ಇದು 7+1 8 ಸೀಟ್ರು. 8 ಸೀಟರ್ ಗಾಡಿ ಅಲ್ವಾ? ಹಾಂ, 8 ಸೀಟ್. ಓಕೆ, ಈಗ ಗಾಡಿ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಣ್ಣ? ಅಣ್ಣ, ಇಂಜನ್ ಫುಲ್ ಗುಡ್ ಕಂಡೀಷನ್ ಇದೆ. ಮತ್ತು ಮುಂದಿನ 2 ಟೈರ್ ಎಲ್ಲ ಇದು 90% ಅದಾವೆ. ಹಾಂ ಮತ್ತು ಮಿಕ್ಕಿದೆಲ್ಲ ಗಾಡಿ ಬಂದು ನೋಡ್ಕೊಳ್ದಿರುತ್ತೆ, ನೋಡ್ಕೊಳ್ಳಿ. ಅಂದರೆ ಇದು ಆಕ್ಸಿಡೆಂಟು ರಿಪೇಂಟ್ ಏನು ಯಾವುದು ಆಗಿಲ್ಲ? ರೀಪೇಂಟ್ ಅಂತ ಏನೂ ಆಗಿಲ್ಲ ಅಣ್ಣ. ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ? ಹಾಂ, ಕಂಡೀಷನ್ ಚೆನ್ನಾಗಿದೆ. ಒಂದೇ ಓನರ್ದಲ್ಲಿ ಇತ್ತು ಅದು. ಬಟ್ ಏನಾಯಿತು, ಓನರು ಕೊರೋನಾ ಟೈಮ್ದಾಗ ತೀರ್ಕೊಂಡು ಅದು 1 ವರ್ಷ ಗಾಡಿ ನಿಂತ ಮೇಲೆ ಅವ್ರ ಹೆಂಡತಿ ಹೆಸರಲ್ಲೇ ಆಗಿ ನಮ್ಮ ಹೆಸರಲ್ಲೇ ಬಂದಿದೆ. CC ಅಟ್ಟ ಕಿತ್ತು ಬಂದಿದೆ, ಆಗಾಗ ಹೋಗಿದೆ. ಇನ್ನೊಂದು 8 ದಿನದಲ್ಲಿ ಬರ್ತದೆ. ಅಂದರೆ ನೀವೀಗ ಪ್ರೆಸೆಂಟು ಸೆಕೆಂಡ್ ಓನರಲ್ಲಿ ನಡೀತಿದೆ? ಹಾಂ, ಈಗ ಸೆಕೆಂಡ್ ಓನರ್ದಲ್ಲಿ ನಡೀತಿದೆ. ಈಗ ತಗೊಳ್ಳೋರು ಥರ್ಡ್ ಓನರ್ ಆಗ್ತಾರೆ? ಹಾಂ, ಥರ್ಡ್ ಓನರ್ ಆಗ್ತಾರೆ. ಓಕೆ, ಇದು ಡೀಸೆಲ್ ಅಲ್ಲ ಅಣ್ಣ? ಹಾಂ, ಡೀಸೆಲ್ ಅಣ್ಣ, ಡೀಸೆಲ್. ಎಷ್ಟು ಓಡಿದೆ ಈ ಗಾಡಿ? ಗಾಡಿ 1,15,000 ಏನೋ ಓಡಿದೆ. 1,15,000? ಹಾಂ, ಅಷ್ಟು ಓಡಿದೆ. ಓಕೆ, ಎಷ್ಟು ಬರ್ತಿದೆ ಮೈಲೇಜ್ ಇದೆಲ್ಲ? ಮೈಲೇಜ್ 18 ಬರುತ್ತೆ. 18? ಹಾಂ, 18 ಬರುತ್ತೆ. ಬಟ್ ಅಂತ ಸೀಟ್ ಸರ್ವಿಸ್ ಅದು ಏನು ಮಾಡಿಲ್ಲ. ಸ್ಪೆಷಲ್ ಬಾಡಿಗೆ ಬಂದರೆ ಹೋಗೋದು, ಇಲ್ಲ ಅಂದರೆ ನಮ್ಮಲ್ಲಿ ಟಗರಿನ ಕಾದು ಇದಾವಲ್ಲ, ಒಂದೇ ಟಗರ ಹಾಕೊಳ್ಳೋದು, ಹೋಗಿ ಕಣ್ಣು ತಕ ಒಯ್ಯೋದು ಬಿಡೋದು, ಹೊಳಿತವ್ದು ಅಷ್ಟೇ ಮಾಡಿದ್ದು. ಸ್ಪೆಷಲ್ ಬಂದಿದ್ದು ಒಟ್ಟು ಬಾಡಿಗೆ ಅಷ್ಟೇ ಹೊಡೆದಿದ್ದಿದೆ. ಸೀಟ್ ಸರ್ವಿಸು ಸಿಕ್ಕಲ್ಲಿ ಏನು ಹೊಡೆದಿಲ್ಲ, ನಾನು ಒಬ್ಬನೇ ಹೊಡೆದಿದ್ದೀನಿ. ಚೆನ್ನಾಗಿ ಓಡಿದೆ. ಸರಿ. ಈಗ ಅಂದರೆ ಪ್ರೆಸೆಂಟು ಇಂಜಿನ್ ಕೂಡ ಗುಡ್ ಕಂಡೀಷನಲ್ಲಿ ಇದೆ ಅಂತ ಹೇಳ್ತಿದ್ದಾರೆ? ಹಾಂ, ಗುಡ್ ಕಂಡೀಷನ್ ಇದೆ. ಓಕೆ, ಇದು ಗಾಡಿ ಎಲ್ಲಿ ಬರುತ್ತೆ ಲೊಕೇಶನ್ನು? ಇದು ಲೊಕೇಶನ್ ಬೆಳಗಾಂ ಡಿಸ್ಟಿಕ್, ಗೋಕಾಕ್ ತಾಲೂಕು, ಬಿಲ್ಕುಂದಿ. ಹಾಂ, ಬಿಲ್ಕುಂದಿ. ಹಾಂ, ಇದು ಪವರ್ ಸ್ಟೇರಿಂಗ್ ಏನು ಬರುತ್ತಾ ಅಥವಾ ಆರ್ಡಿನರಿ ಇದು? ಇಲ್ಲ, ನಾರ್ಮಲ್ ಸ್ಟೇರಿಂಗ್ ಬರುತ್ತೆ. ನಾರ್ಮಲ್ಲಾ? ಹಾಂ, ನಾರ್ಮಲ್ ಬರುತ್ತೆ. ಓಕೆ, ಇನ್ನೇನೆಲ್ಲ ನಾರ್ಮಲ್ ಅಂದರೆ ಈಗ ನಾರ್ಮಲ್ ವಿಂಡೋಸ್ ಬರುತ್ತಲ್ವಾ ಫ್ರಂಟ್? ಹಾಂ, ನಾರ್ಮಲ್ ಬರುತ್ತೆ. ಸೈಡ್ ಏನು ಪ್ಯಾಕ್ ಬರಲ್ಲ, ಓಪನ್ ಬಾಡಿ ಬರುತ್ತೆ ಇದು. ಓಕೆ, ಸರಿ. ಈಗ ಗಾಡಿ ಎಷ್ಟು ಹೇಳ್ತೀರಾ ರೇಟು?
ಗಾಡಿಗೆ 280 ಹೇಳ್ತವನ್ನ ನೆಗೆಸಿಬಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ. ಅಂದ್ರೆ ಈಗ ಪ್ರೆಸೆಂಟ್ 280 ಹೇಳ್ತೀರಾ? ಹಾ ನಿಮ್ಮ ಚಾನಲ್ದಿಂದ ಬಂದ್ರೆ ನೆಗೆಸಿಬಲ್ ಮಾಡಿಕೊಡ್ತೇವೆ. ನಾನು ಏನು ತೊಂದರೆ ಇಲ್ಲ, ಬಂದು ನೋಡ್ಲಿಕ್ಕೆ ಹೇಳಿ. ಫಸ್ಟ್ ಗಾಡಿ ನೋಡಿ ಆಮೇಲೆ ರೇಟ್ ಮಾತಾಡ್ಬೋದು. ಓಕೆ, ಅದೇನು 260ಕ್ಕೆ ಮುಗಿಬೋದು, 270ಕ್ಕೆ ಮುಗಿಬೋದು, 250ಕ್ಕೆ ಮುಗಿಬೋದು, ಅದೇನು ತೊಂದರೆ ಇಲ್ಲ. ಹಾಂ, ಬಟ್ ಗಾಡಿ ಬಂದು ನೋಡ್ಕೊಂಡು ಮೇಲೆ ಮಾತಾಡ್ಬೇಕಲ್ಲ. ಹೌದು. ಓಕೆ, ಯಾರಿಗೆ ಬೇಕು ಕಾಲ್ ಮಾಡಿ ಬಾ ಅಂತೇಳಿ. ನಿಮ್ಮ ಕಡೆ ಯಾರಾದರೂ ಇದ್ರು ಕಳಿಸ್ಕೊಡಿ. ಓಕೆ ಸರ್, ಆಯಿತು, ಖಂಡಿತ ಬರ್ತಾರೆ. ಓಕೆ ಅಣ್ಣ. ಯಾಕಂದ್ರೆ ನಮ್ಗೆ ಬೇಕಾದ್ರೆ ಯಾವ ಪಿಕಪ್ ಅಥವಾ 2010 ಮಾಡಲ್ ಕ್ರೂಸರ್ಗೆ ಎಕ್ಸ್ಚೇಂಜ್ ಇದ್ರು ಬಿಡ್ತೀವಿ. ಕ್ರೂಸರು? ಕ್ರೂಸರ್ಗೆ ಎಕ್ಸ್ಚೇಂಜ್ ಇದ್ರು ಬಿಡ್ತೀವಿ, ಇಲ್ಲಾಂದ್ರೆ ಪಿಕಪ್ ಎಕ್ಸ್ಚೇಂಜ್ ಇದ್ರು ಬಿಡ್ತೀವಿ. 14-15 ಮಾಡಲ್ಕು ಮ್ಯಾಲೆ ನಮ್ಗೆ ನಾವೇನು ಕ್ಯಾಶ್ ಕೊಡೋದಾಗತ್ತೋ ಕೊಟ್ಟರು ನಡೆಯುತ್ತೆ. ಅಂದರೆ ಈಗ ಲಗೇಜ್ ಗಾಡಿ ಪಿಕಪ್ ಅಂದರೆ? ಪಿಕಪ್ ಗೂಡ್ಸ್ ವೆಹಿಕಲ್. ಬೊಲೊರೋ ಪಿಕಪ್ ಅಲ್ವಾ? ಬೊಲೋರ್ ಪಿಕಪ್ ಯಾವಾರು ಎಕ್ಸ್ಚೇಂಜ್ ಇದ್ರೆ ಇದನ್ನ ಕೊಟ್ಟು ನಾವು ಮ್ಯಾಲೆ ಏನಾದ್ರು ಕ್ಯಾಶ್ ಕೊಡೋದಾದ್ರೆ ಕೊಡ್ತೀವಿ, ತೊಂದರೆ ಇಲ್ಲ. ಅದೇನು ಬೈಟೆಗ್ ಮೇಲೆ ಮಾತಾಡೋದಿರತ್ತೆ ಅದನ್ನ ಮಾತಾಡಿ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಅಂದರೆ ನಿಮ್ಮ ಗಾಡಿ ಮೇಲೆ ಏನು ಕಂತು ಯಾವುದೂ ಇಲ್ಲ? ಏನೂ ಇಲ್ಲಣ್ಣ, ಎಲ್ಲ ಫುಲ್ ಕ್ಯಾಶ್. ಓಕೆ ಸರ್, ಆಯಿತು, ಅಪ್ಡೇಟ್ ಮಾಡ್ತೀನಿ, ಕಾಲ್ ಮಾಡ್ತಾರೆ ಸರ್. ಓಕೆನಾ? ಓಕೆ, ಯಾರಿಗೆ ಬೇಕೋ ಅವ್ರಿಗೆ ಕಾಲ್ ಮಾಡಂತೇಳಿ. ಓಕೆ ಸರ್, ಆಯಿತು. ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಅವರಿಂದನೇ ಹೇಳಿದ್ದಾರೆ. ಬೇಕಾದ್ರೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋದ ಲಾಸ್ಟಲ್ಲಿ ಓನರ್ ನಂಬರ್ ಹಾಕಿದ್ದೀನಿ, ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಬೋದು. ಇನ್ನು ಅವರು ಹೇಳಿದ ರೇಟ್ ಕೂಡ ಫಿಕ್ಸ್ ಇರಲ್ಲ, ನೆಗೋಷಿಯಬಲ್ ಆಗುತ್ತೆ. ಬಟ್ ಗಾಡಿ ಕಂಡೀಷನ್ನು, ಪೇಪರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ದಲೇ ನೀವು ಯಾವುದೇ ಥರದ ಹಣದ ವ್ಯವಹಾರವನ್ನು ಮಾಡ್ಕೊಬೇಡಿ. ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ, ನೆಗೋಷಿಯಬಲ್ ಆಗುತ್ತೆ. ಇನ್ನು ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯೋ ಇದು ಈ ಟಾಟಾ ಮ್ಯಾಜಿಕ್ ಗಾಡಿ ಓನರ್ ನಂಬರು. ಡೈರೆಕ್ಟಾಗಿ ಇವರಿಗೆ ಕರೆ ಮಾಡಿ ಏನಾದರೂ ಮಾಹಿತಿ ಬೇಕಂದರೆ ಇವರನ್ನೇ ನೀವು ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಕರೆ ಮಾಡಿಬಿಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಇದ್ದರೆ, ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಕರೆ ಮಾಡಿ, ಅಥವಾ ವಾಟ್ಸಪ್ಪಲ್ಲಿ ಫೋಟೋಸಾರು ಸೆಂಡ್ ಮಾಡಿ. ಪುನಃ ನಾನು ಕರೆ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.